ನಿಂತ್ಕೋ. ಅರೆ, ನಾನು ಇಲ್ಲೇ ನಿಂತಿದ್ದೀನಿ. ನನಗೆ ಒಂದು ಮಾತು ಹೇಳದೆ ಹೋಗ್ತಿದ್ಯಲ್ಲ. ಈ ಮನೇಲಿ ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಲ್ಲ ಅತ್ತೆ, ಅದು ನನ್ನ ಅತ್ತೆ ಅಂತ ಕರಿಬೇಡ. ನಾನು ನಿನ್ಗೆ ಅತ್ತೇನೂ ಅಲ್ಲ, ನೀನು ನನಗೆ ಸೊಸೆನೂ ಅಲ್ಲ. ಈ ಮನೇಲಿ ನನಗೊಬ್ಬಳೇ ಸೊಸೆ, ಅದು ನೀಲು. ಅಲ್ಲ ಅತ್ತೆ, ಪಾಪ ಯಾಕೆ ಹಾಗೆ ಹೇಳ್ತಿದ್ದೀರಾ ಅವ್ರಿಗೆ? ಸಿದ್ದು ನಿಮ್ಮ ಮುದ್ದಿನ ಮಗ ಅಂತಂದಮೇಲೆ ಇವರು ನಿಮ್ಮ ಮುದ್ದಿನ ಸೊಸೆನೆ. ನೀನು ಸುಮ್ಮನೆ ಇರು ನೀಲು. ಇವಳು ನನ್ನ ಮುದ್ದಿನ ಸೊಸೆನ ಈ ಮನೆ ನೆಮ್ಮದಿನ ಹಾಳು ಮಾಡಿದ್ದಾಳೆ. ಇವಳು ಯಾಕೆ ನನ್ನ ಮುದ್ದಿನ ಸೊಸೆ ಆಗ್ತಾಳೆ? ಸೊಸೆ ಅನ್ನೋ ಜವಾಬ್ದಾರಿ ಏನಾದರೂ ಇವಳು ಗೊತ್ತಿದೆಯಾ? ಮಾಡಿ ಮಾಡಿನೇ ನನ್ನ ಮಗನ ನನ್ನಿಂದ ಕಿತ್ಕೊಂಡಿದ್ದೀವಳು. ಅತ್ತೆ, ಹಾಗೆಲ್ಲ ಹೇಳಬೇಡಿ. ನಾನು ಯಾವತ್ತೂ ನಿಮ್ಮ ಮಗನ್ನ ನಿಮ್ಮಿಂದ ಕಿತ್ಕೊಂಡಿಲ್ಲ, ಕಿತ್ಕೊಳ್ಳೋದು ಇಲ್ಲ. ಮಾತಾಡಿ ಸಾಕು. ಈ ಥರ ಮಾತಾಡಿನೇ ನನ್ನ ಮಗ ನೀನು ಹಿಂದೆ ಮುಂದೆ ಸುತ್ತೋಂಗೆ ಮಾಡ್ಕೊಂಡಿರೋದು. ಅದೆಲ್ಲ ಇರಲಿ, ಇವಾಗ ಎಲ್ಲಿಗೆ ಹೋಗ್ತಾ ಇದೆಯಾ? ಅದು ನನಗೆ ಹೇಳ್ದೇನೆ. ಭಾವನಾ, ಅತ್ತೆ ಅಷ್ಟೆಲ್ಲ ಕೇಳ್ತಾ ಇದ್ದಾರಲ್ವಾ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಿಬಿಡಿ. ಸುಮ್ಮನೆ ಇಲ್ಲಾಂದರೆ ಅವ್ರಿಗೆ ಇನ್ನಷ್ಟು ನೋವಾಗುತ್ತೆ. ಅಷ್ಟೆಲ್ಲ ನನಗೆ ಮರ್ಯಾದೆ ಕೊಡಬೇಕಂತ ಇವಳಿಗೇನು ಗೊತ್ತಿದೆ? ಏನೋ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಆ ಥರ ಇವಳು. ನನ್ನ ಮಗನ್ನ ಜೈಲಿಗೆ ಕಳಿಸ್ಬಿಟ್ಟು ನೀನು ಈ ಥರ ಸುತ್ಕೊಂಡಿದ್ಯಲ್ಲ, ಇದೇನಾ ನಿಮ್ಮ ಅಪ್ಪ ಅಮ್ಮ ಕಲಿಸಿರೋ ಬುದ್ಧಿ ನಿನಗೆ? ಅತ್ತೆ, ನನ್ನ ಬಗ್ಗೆ ಏನು ಬೇಕಾದರೂ ಹೇಳಿ ಪರವಾಗಿಲ್ಲ, ಆದರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನೂ ಹೇಳಬೇಡಿ. ಅವ್ರು ನನಗೆ ಹೇಳ್ಕೊಟ್ಟಿರೋ ಸಂಸ್ಕಾರದಿಂದಾನೆ ನನಗಿಲ್ಲಿ ಎಷ್ಟೇ ನೋವು ಆಗ್ತಿದ್ರು ಅದನ್ನು ನುಂಗ್ಕೊಂಡು ಬದುಕ್ತಾ ಇದ್ದೀನಿ. ಇಲ್ಲ ಅಂದರೆ ನಿನ್ನ ಗಂಡನ ಜೈಲಿಗೆ ಕಳಿಸ್ದಂಗೆ ನನ್ನ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಡ್ತಿದ್ದ? ಇಷ್ಟೇ ಆದರೂ ಕಾನೂನು ಗೊತ್ತಿರೋಳು ನೀನು. ನನ್ನ ಮಗನ ಜೈಲಿಗೆ ಕಳಿಸಿದ್ಯಲ್ಲ, ಒಬ್ಬ ತಾಯಿಯಾಗಿ ನಾನು ಎಷ್ಟು ನೋವು ಅನುಭವಿಸ್ತೀನಿ ಅಂತ ಗೊತ್ತಾ ನಿನಗೆ? ಅತ್ತೆ, ನಿಮಗೆ ಎಷ್ಟು ದುಃಖ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚು ದುಃಖ ನನಗಾಗ್ತಿದೆ. ಆದರೆ ನಾನು ಅದನ್ನು ತೋರಿಸ್ಕೋತಿಲ್ಲ ಅಷ್ಟೇ. ಕೈ ಮುಗಿತೀನಿ, ಪದೇ ಪದೇ ಹೀಗೆ ಚುಚ್ಚಿ ಮಾತಾಡಬೇಡಿ. ಭಾವನಾ, ಏನಿದು ಹೀಗೆಲ್ಲ ಮಾತಾಡ್ತಿದ್ದೀರಾ? ಅತ್ತೆ ಏನೋ ಅವ್ರ ನೋವನ್ನ ನಿಮ್ಮ ಮುಂದೆ ತೋಡ್ಕೊಡ್ರೆ ಚುಚ್ಚು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಮಾತಾಡದೆ ಏನು ಮಾಡ್ತಾಳೆ? ಇವಳು ಇಷ್ಟು ಮಾತಾಡೋಕ್ಕೆ ನನ್ನ ಮಕ್ಕಳೇ ಕಾರಣ. ಒಬ್ಬ ಮಗನ್ನ ಜೈಲಿಗೆ ಕಳಿಸಿದ್ಲು. ನೋಡ್ತಾ ಇರು, ಮುಂದೆ ನಿನ್ನ ಗಂಡನಿಗೂ ಇದೇ ಗತಿ ಬರೋದು. ನಮ್ಮನ್ನು ಯಾಕೆ ಬಿಟ್ಟಿದ್ಯಾ? ನಮ್ಮನ್ನು ಏನಾದ್ರು ಒಂದು ಗತಿ ಮಾಡಿಬಿಡು. ಆಮೇಲೆ ಈ ಮನೇಲಿ ರಾಣಿ ಥರ ನೀನು ಇರ್ಬೋದು. ನಮ್ಮ ಅಪ್ಪ ಅಮ್ಮ ಸಂಸ್ಕಾರ ಕಲಿಸಿದ್ದಾರೆ ಅಂತೀಯಲ್ಲ, ಇದೇನಾ ನೀನು ಕಲ್ತ್ಕೊಂಡಿರೋ ಸಂಸ್ಕಾರ? ಅತ್ತೆ ಪ್ಲೀಸ್, ಈ ಮನೇಲಿ ನಿಮಗೆ ಹಿರಿಯರ ಸ್ಥಾನ ಇದೆ, ಅದ್ರ ತಕ್ಕನಾಗಿ ಮಾತಾಡಿ. ಹೀಗೆಲ್ಲ ಮಾತಾಡಿ ಸಣ್ಣವರಾಗಬೇಡಿ. ಹಿರಿಯರು ಮಾತಾಡ್ತಿರೋವಾಗ ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಸುಮ್ಮನಿದ್ದೀನಿ. ನೀವು ನನ್ನನ್ನು ಅರ್ಥ ಮಾಡ್ಕೊಳಕ್ಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಏನತ್ತೆ ಇವಳು ನಿಮಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ದಾಳೆ? ಮನೇಲಿರೋ ಗಂಡಸರ ಸಪೋರ್ಟ್ ಎಲ್ಲ ಇದೆ ಅಂತ ಇವಳು ಆಡ್ತಿರೋದು ನೋಡ್ತಾ ಇದ್ರೆ ಮುಂದೆ ಇನ್ನೂ ಏನೇನು ಮಾಡ್ತಾಳೋ ಏನೋ ಭಯ ಆಗ್ತಿದೆ ಅತ್ತೆ. ಇವಳು ಹೆದರಿಸಿದ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನ? ಇದು ನನ್ನ ಮನೆ. ಈ ಮನೇಲಿ ಯಾರ್ಯಾರು ಹೇಗೆ ನಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ. ನನ್ನ ಮಗ ಒಬ್ಬ ಮನೆಗೆ ಬಂದ್ಬಿಡ್ಲಿ, ನೋಡ್ಕೊ, ಆಮೇಲೆ ಅವಳನ್ನ ವಿಚಾರಿಸ್ಕೋತೀನಿ. ತೀರ್ಮಾನ ಮಾಡಿ ಅತ್ತೆ, ಮಾಡಿ. ನನಗೂ ಅದೇ ಬೇಕಾಗಿರೋದು. ನನ್ನ ದಾರಿಗೆ ಮುಳ್ಳಾಗಿರೋ ಇವಳು ಇಲ್ಲಿಂದ ತೊಲಗಿದ್ರೆ ಸಾಕು. ಆಮೇಲೆ ನನ್ನ ಆಟನ ನಾನು ಆರಾಮಾಗಿ ಆಡ್ಬೋದು. ಯಾಕಪ್ಪ
ಯಾಕೆಗೆ ಒಂದಾದ್ಮೇಲೆ ಒಂದು ಪರೀಕ್ಷೆ ಇಡ್ತಿದ್ಯಾ? ಅಣ್ಣ ನಿರಪರಾಧಿ ಅಂತ ಹೊರಗೆ ಬಂದ ಅನ್ನೋ ಖುಷಿ ಅನುಭವಿಸೋಕೆ ಮುಂಚೆನೆ ಸಿದ್ದು ಭಾವ ಅಪರಾಧಿ ಅಂತ ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಯಾಕೆ ಹೀಗೆ ಒಂದು ಕೊಟ್ಟು ಇನ್ನೊಂದನ್ನ ಕಿತ್ಕೋತಾ ಇದೆಯಾ? ಈಗ ನಾನು ಹೋಗಿ ಅಕ್ಕಂಗೆ ಸಮಾಧಾನ ಮಾಡೋ ಪರಿಸ್ಥಿತಿ ಎಲ್ಲೂ ಇಲ್ಲ. ಈಗ ಅದೆಷ್ಟು ನೋವು ಅನುಭವಿಸ್ತಾ ಇರ್ತಾಳೋ ಏನೋ. ಅವಳ ಜೀವನ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಯಾಕೆ ಹೀಗೆ ಮಾಡಿದೆ? ಯಾಕಪ್ಪ ನನ್ನ ಪ್ರಾರ್ಥನೆ ನಿನಗೆ ಸರಿಯಾಗಿ ಕಾಣಿಸ್ತಿಲ್ವಾ? ಇನ್ನು ಹೇಗೆ ಬೇಡ್ಕೋಬೇಕು? ಕಾಯ್ಬೇಕಾದ್ ನೀನೇನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಯಾರನ್ನ ಬೇಡೋದು? ನೀನು ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು ಹೇಳು? ಈಗ ನೀನೇ ದಾರಿ ತೋರಿಸ್ಬೇಕು. ಅಣ್ಣ ಹೊರಗೆ ಬಂದರೆ ಹೆಚ್ಚು ಪ್ರದಕ್ಷಿಣೆ ಆಗ್ತೀನಿ ಅಂತ ನಾನು ಹೇಳಿದ್ದೆ. ಆ ಹರಕೆನ ತೀರಿಸ್ತೀನಪ್ಪ. ಯಾಕಪ್ಪ ದೇವ್ರೆ, ಭಾವನಾ ಜೀವನದಲ್ಲಿ ಹೀಗೆಲ್ಲ ಆಡ್ತಿದ್ಯಾ? ಅವ್ಳು ಖುಷಿಯಾಗಿರೋದು ನಿನಗೆ ಇಷ್ಟನೇ ಇಲ್ವಾ? ಒಂದ್ ದಿವ್ಸ ಖುಷಿಯಾಗಿದ್ರೆ 100 ದಿವಸ ಕಷ್ಟ ಅನುಭವಿಸ್ತಾಳೆ. ಅವಳ ಮದುವೆನ ನೋಡ್ಬೇಕು ಅಂತ ಅತ್ತೆ ಮಾವ ತುಂಬಾ ಆಸೆ ಪಟ್ಟಿದ್ರು. ಅದಾಗದೆ ಹೇಗೋ ಮದುವೆ ಆಯ್ತು. ಆಮೇಲಾದ್ರೂ ಅವ್ಳ ಗಂಡನ ಮನೇಲಿ ಸುಖವಾಗಿರ್ಲಿ ಅಂತ ಬಯಸಿದ್ರು. ಆದ್ರೆ ಅದನ್ನು ಅವ್ರು ನೋಡಕ್ ಆಗ್ತಾ ಇಲ್ಲ. ಅತ್ತೆ ಮಾವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕಣ್ ಚೂರು ಅನ್ನುತ್ತೆ ನಂಗೆ. ವಯಸ್ಸಾದ ಜೀವಗಳಿಗೆ ಯಾಕೆ ಇಷ್ಟೊಂದು ಸಂಕಟ ಕೊಡ್ತೀಯ? ಸಿದ್ದು ಜೈಲಿಗೆ ಹೋಗಿರೋದನ್ನ ಮಾವನಿಂದ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ಅತ್ತೆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋಬಹುದು. ಎಡಪ್ಪ, ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ಬೇಡ. ಗಂಧದ ಕಡ್ಡಿ ಗರುಡ ಸ್ತಂಭದ ಹತ್ರ ಹಚ್ಚಿ ತಗೊಂಡು ಮೇಡಮೋರೆ, ಯಾಕೆ ಮೇಡಮೋರೆ ಇಷ್ಟು ಮಂಕಾಗಿದ್ದೀರಾ? ಇಲ್ಲ ಸಿದ್ದವ್ರೆ, ನಾನು ಆರಾಮಾಗೇ ಇದ್ದೀನಿ. ಸುಳ್ಳು ಹೇಳ್ತಿದ್ದೀರಾ? ನನಗಷ್ಟು ಗೊತ್ತಾಗತ್ಲಿವಾ? ನೀವು ನಾನು ಅಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ಕೊಂಡಿದ್ದೀರಾ ಮೇಡಮೋರೆ? ನೀವು ಏನೇ ಆದರೂ ಮನಸ್ಸಲ್ಲೇ ಇಟ್ಕೊಂಡಿರ್ತೀರ, ಯಾರಿಗೂ ಏನೂ ಹೇಳೋಕ್ಕಿಲ್ಲ, ಮನಸ್ಸಲ್ಲೇ ನೊಂದ್ಕೋತೀರ. ಯಾಕೆ ಮೇಡಮೋರೆ, ಏನಾಯಿತು ಹೇಳಿ? ಸಿದ್ದವ್ರೆ, ಈಗ ಆಗ್ತಿರೋದು ಎಲ್ಲದಕ್ಕೂ ಕಾರಣ ನಾನೇ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನನಗೆ ತುಂಬ ಬೇಜಾರಾಗ್ತಿದೆ. ನಿಮ್ಮನ್ನು ಈ ಪರಿಸ್ಥಿತಿಲಿ ನೋಡಬೇಕು ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಂದು ವೇಳೆ ಈ ಆಕ್ಸಿಡೆಂಟ್ ಮಾಡಿರೋದು ನೀವೇ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ನೋ ಇಲ್ವೋ. ಯಾಕಂದರೆ ನಾನು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತೀನಿ. ಆದರೆ ನಾನು ಈಗ ಮಾಡ್ತಿರೋದು ತಪ್ಪೋ ಸರಿನೋ ನನಗೊಂದು ಗೊತ್ತಾಗ್ತಿಲ್ಲ. ಮೇಡಮೋರೆ, ನೀವು ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ನೀವೇನೇ ಮಾಡಿದ್ರೂ ಸರಿಯಾಗಿರ್ತದೆ. ಏನು ಯೋಚನೆ ಮಾಡಬೇಡಿ, ಮನೆಗೆ ಹೋಗಿ. ಯೋಚನೆ ತಾನಾಗೆ ಬರುತ್ತವೆ ಸಿದ್ದು ಅವರೇ, ನಾನು ಏನು ಮಾಡಲಿ? ಮೇಡಮೋರೆ, ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗೋಗದೆ. ಅದಕ್ಕೆ ನೀವು ಯಾಕೆ ಇಷ್ಟು ನೋವು ತಿಂತೀರಾ? ಬಿಡಿ. ಇಲ್ಲ ಸಿದ್ದು ಅವರೇ,
ನಾನು ಒಬ್ಬರ ಹತ್ರ ವಿಚಾರಿಸ್ದೆ. ಅವ್ರು ಹೇಳಿದ್ರು ಗಾಡಿಯಿಂದ ಗಾಡಿಗೆ ಡಿಕ್ಕಿ ಹೊಡೆದ್ರೆ ಇಷ್ಟೆಲ್ಲ ದೊಡ್ಡ ಆಕ್ಸಿಡೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ಬಲವಾಗಿ ಏಟ್ ಬೀಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಏನು ಹೇಳ್ತಿದ್ದೀರಾ ಮೇಡಮ್ರೆ? ಹೌದು ಸಿದ್ದು ಅವರೇ, ನನ್ನ ಮನಸ್ಸಲ್ಲೂ ಇದೇ ಕಾಡ್ತಾ ಇದೆ. ನಿಮ್ಮಿಂದ ಇಂಥ ದೊಡ್ಡ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಇಲ್ಲಿಂದ ನಾನು ಬಿಡಿಸ್ತೀನಿ. ನೀವು ಯೋಚನೆ ಮಾಡಬೇಡಿ. ಭಾವ, ಏನಾದರೂ ಗೊತ್ತಾಯ್ತಾ? ಕೇಳಿದ್ರಾ? ಕೇಳ್ದೆ ಕಣವ, ಆದ್ರೆ ಯಾರು ಏನು ಹೇಳ್ತಾನೆ ಇಲ್ಲ. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣವ. ಭಾವ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಾವೆಲ್ಲ ವಿಷಯ ಕಲೆಕ್ಟ್ ಮಾಡಿದ್ರೆ ತಾನೇ ನಾವು ಸಿದ್ದು ಅವ್ರನ್ನ ಬಿಡಿಸ್ಕೊಳಕ್ಕಾಗೋದು. ನೀವೊಂದು ಸ್ವಲ್ಪ ಸಹಾಯ ಮಾಡಿ ಭಾವ, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಸರಿ ಕಣವ, ಇನ್ನೊಂದ್ಕಿಂತ ಫೋನ್ ಮಾಡ್ತೀನಿ. ಭಾವ, ಹಾ. ಇದಕ್ಕೂ ಮೊದಲು ನಿಮ್ಮಿಂದ ಇನ್ನೊಂದು ಸಹಾಯ ಆಗಬೇಕಿತ್ತು. ಭಾವನವ, ಅಲ್ಲ ನನ್ನ ತಮ್ಮನ ಉಳಿಸೋಕೆ ಅಂತ ನೀವು ಇಷ್ಟೆಲ್ಲ ಕಷ್ಟಪಡ್ತಿರುವಾಗ ಅಣ್ಣನಾಗಿ ನಾನು ಇಷ್ಟು ಸಹಾಯ ಮಾಡದೇ ಇದ್ದಾನೆ, ಯಾಕೆ ಸಂಕೋಚ ಪಟ್ಕೊಂಡ್ರಿ ಹೇಳಿ? ಈ ಆಕ್ಸಿಡೆಂಟ್ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಬೇಕು ಅಂದರೆ ಮಾವ ಹತ್ರ ಮಾತಾಡಬೇಕು. ನೀವೇನಾದರೂ ಅವ್ರ ಹತ್ರ ಮಾತಾಡಿ ತಿಳ್ಕೊಬಹುದಾ? ಅವತ್ತು ಅಪ್ಪ ಏನೋ ಆ ಜಾಗದಲ್ಲಿ ಇದ್ರು ಅಲ್ವೇ? ಹೌದು ಭಾವ, ಆದರೆ ಯಾಕೋ ಈ ಆಕ್ಸಿಡೆಂಟ್ ವಿಷಯವಾಗಿ ಅವ್ರೇನು ಮಾತಾಡ್ತಾನೆ ಇಲ್ಲ. ನನಗೆ ಏನಕ್ಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಭಾವನವ, ರಾಜಕೀಯದಲ್ಲಿರೋರ್ಗೆ ಇಂಥ ವಿಷಯಗಳೆಲ್ಲ ಭಯ ಪಡಿಸ್ತವೆ ಕಣವ. ಎಲ್ಲಿ ಯಾವ ಮೀಡಿಯಾದವರು ಏನು ಟಿ ವಿಲಿ ಹಾಕ್ಬಿಟ್ಟಾರೋ, ಯಾವ ಪೇಪರಲ್ಲಿ ಏನು ಬರೆದ್ಬಿಟ್ಟಾರೋ ಅನ್ನೋ ಭಯ ಇದ್ದೇ ಇರ್ತದೆ. ನೀವೇನು ಸಂಕೋಚ ಪಟ್ಕೋಬೇಡಿ, ನಾನು ಈಗಲೇ ಅಪ್ಪಯ್ಯನ ಜೊತೆ ಮಾತಾಡ್ತೀನಿ. ಸರಿ ಭಾವ. ಅದಕ್ಕೆ ಬಂದಿದ್ದಾರೆ, ಹೋಗಿ ಅವ್ರನ್ನ ಮಾತಾಡಿಸ್ಲಾ? ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳಲಾ? ಬೇಡ ಬೇಡ, ಈಗ ನಾನು ಅವ್ರ ಪಾಲಿಗೆ ಬದುಕಿಲ್ಲ. ಈಗ ನಾನು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ನಾನು ಬದುಕಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಅಕ್ಕ ಅವ್ರು ಸುಮ್ಮನೆ ಇರ್ತಾರ? ನನ್ನ ಮನೆ ಕರ್ಕೊಂಡು ಹೋಗ್ತಾರೆ, ನನ್ನ ನೋಡಿ ಎಲ್ಲರೂ ಖುಷಿ ಆಗ್ಬಹುದು. ಆದರೆ ಆ ಖುಷಿ ಕೆಲವೇ ಕ್ಷಣಗಳು ಮಾತ್ರ. ತಕ್ಷಣ ಜಯಂತವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವ್ರು ಬಂದರೆ ಮತ್ತೆ ನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಮತ್ತೆ ನಾನು ಬಂದಿ ಆಗ್ತೀನಿ. ಇದೆಲ್ಲ ಆಗೋದು ಬೇಡ. ಈಗ ಅವ್ರನ್ನ ಇಲ್ಲಿಂದ ನೋಡ್ತಿದ್ದೀನಲ್ಲ, ಅಷ್ಟೇ ಸಾಕು. ಅದಕ್ಕೆ ನಾನು ನೋಡ್ತಿದ್ರೆ ತುಂಬ ದುಃಖದಲ್ಲಿದ್ದಾರೆ ಅನಿಸುತ್ತೆ. ನಿಜವಾಗ್ಲೂ ಇಂಥ ಸೊಸೆನ ಪಡೆಯೋದಕ್ಕೆ ಅಪ್ಪ ಅಮ್ಮ ತುಂಬ ಪುಣ್ಯ ಮಾಡಿದ್ರು. ಅಣ್ಣ ಒಬ್ಬ ಸರಿಯಾಗಿದ್ದಿದ್ರೆ ಇವ್ರು ಹೀಗೆಲ್ಲ ಬೇಡ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಅಪ್ಪ ಅಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ. ದೇವ್ರೆ, ಇವ್ರು ಚೆನ್ನಾಗಿರೋ ಹಾಗೆ ಮಾಡಪ್ಪ. ನನ್ನ ನೋಡೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೋಗ್ಬೇಕು. ಅಯ್ಯೋ, ಇದು ನಮ್ಮ ಜಾನು ಅಲ್ವಾ? ಜಾನು, ನಮಸ್ಕಾರ ಗೌಡ್ರೆ, ಏನೋ ಬರಕ್ಕೆ ಹೇಳಿದ್ರಿ? ಏನಿಲ್ಲ ಸಾಹೇಬ್ರೆ, ಆ ಆಕ್ಸಿಡೆಂಟಿಗೆ ಸಂಬಂಧಪಟ್ಟಂಗೆ ಹೊಸ ಮಾಹಿತಿ ಬೇಕಾಗಿತ್ತು. ಆ ಕೇಸ್ ಇನ್ವೆಸ್ಟಿಗೇಷನ್ನ ಹೆಂಗ್ ಶುರು ಮಾಡಿದ್ರಿ, ಏನ್ ಕತೆ ಅಂತ ಹೊಸ ವಿವರವಾಗಿ ಹೇಳಿದ್ರೆ ನಮಗೆ ಬಹು ಸಹಾಯ ಆಯ್ತದೆ. ಹೇಳ್ತೀನಿ, ಆದರೆ ಮೇಡಮ್ ಇಲ್ಲೇ ಇದ್ದಾರೆ. ನಿಜ ಹೇಳಬೇಕು ಅಂದರೆ ನಾವೆಲ್ಲರೂ ಸಿದ್ದು ಅವ್ರನ್ನ ಬಿಡ್ಸೋಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಿದ್ದೀವಿ ಸರ್. ಅವ್ರಿಗೆ ತಪ್ಪು ಮಾಡಿಲ್ಲ ಅಂತ ನಮಗೆ ಅನ್ನಿಸ್ತಿದೆ. ಹಾಗಾಗಿ ನಿಮ್ಗೆ ಗೊತ್ತಿರೋ ವಿಷಯ ನಮ್ಮ ಹತ್ರ ಹೇಳ್ಕೊಂಡ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಸಾಹೇಬ್ರೆ, ನನ್ನ ತಮ್ಮ ಆತುರದಲ್ಲಿ ಏನೋ ಎಡವಟ್ಟು ಮಾಡ್ಕೊಬಿಟ್ಟವನೆ. ಅವನ್ನೆಲ್ಲ ಆಚೆ ತಗೊಬರೋದು ನಮ್ಮೆಲ್ಲರೂ ಜವಾಬ್ದಾರಿ ಆಗದೆ. ದಯವಿಟ್ಟು ಸಹಾಯ ಮಾಡಿ. ಹೌದು ಸರ್, ನಾವು ಒಬ್ಬರನ್ನ ವಿಚಾರಿಸಿದ್ವಿ. ಅವ್ರು ಹೇಳಿದ ಪ್ರಕಾರ
ಸಿದ್ದು ಅವ್ರು ಓಡಿಸ್ತಿದ್ದ ಗಾಡಿ ಶ್ರೀಕಾಂತ್ ಅವ್ರ ಗಾಡಿಗೆ ಡಿಕ್ಕಿ ಹೊಡೆದ್ರೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೇನು ಅನಿಸುತ್ತೆ? ನೀವು ಹೇಳೋ ಪಾಯಿಂಟು ಕರೆಕ್ಟಾಗಿದೆ ಮೇಡಮ್. ನಾನು ಎಷ್ಟೊಂದು ಕೇಸಸ್ನ ನೋಡಿದ್ದೀನಿ. ಅವತ್ತು ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗಿದ್ದೆ. ಆಗ ಯಾವುದೇ ಗಾಡಿ ಎಷ್ಟೇ ಜೋರಾಗಿ ಗುದ್ದಿದ್ರೂ ಈ ರೀತಿ ಡ್ಯಾಮೇಜ್ ಆಗಲ್ಲ. ಆದರೆ ಆ ಆಕ್ಸಿಡೆಂಟ್ ಮಾತ್ರ ಭಯಂಕರವಾಗಿತ್ತು. ಅಲ್ಲ ಸಾಹೇಬ್ರೆ, ನೀವು ಆ ಜಾಗಕ್ಕೆ ಹೋದಾಗ ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು? ನಾವು ಜವರೇಗೌಡರು ಏನೂ ಮಾಡೋಕ್ಕಾಗಲಿಲ್ಲ. ಜವರೇಗೌಡರು ನನ್ನ ಮಗನ ಬಗ್ಗೆ ಎಲ್ಲೂ ಬಾಯ್ ಬಿಡಬೇಡಿ ಅಂತ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು. ಒಂದು ನಿಮಿಷ ಇರಿ, ಬಂದೆ. ತಗೊಳ್ಳಿ, ಈ ಕೇಸಿಗೆ ಸಂಬಂಧಪಟ್ಟ ಸಂಪೂರ್ಣ ಡೀಟೇಲ್ಸ್ ಇದರಲ್ಲಿದೆ. ಫೋಟೋಸು ಇದೆ. ಇದು ನಿಮ್ಗೆ ಯೂಸ್ ಆಗುತ್ತೆ. ತಿಳ್ಕೊಂಬಿಟ್ಟು ನನಗೆ ವಾಪಸ್ ಕೊಡಿ. ಸರಿ ಗೌಡ್ರೆ, ನಾನು ಇನ್ನು ಬರ್ತೀನಿ. ಆಗಲಿ ಸಾಹೇಬ್ರೆ, ನಮಸ್ಕಾರ. ಏನು ಮಾಡೋದು ಭಾವನವ, ಇವರಿಂದನೂ ನಮಗೇನು ಮಾಹಿತಿ ಸಿಗ್ಲಿಲ್ವಲ್ಲ? ಪರವಾಗಿಲ್ಲ ಭಾವ, ನಾವು ಆ ಡಾಕ್ಟ್ರನ್ನ ಮೀಟ್ ಮಾಡೋಣ. ಅಲ್ಲಿ ಏನಾದರೂ ವಿಷಯ ಗೊತ್ತಾಗಬಹುದು. ಅದು ಸರಿನೇ ಅನ್ನಿ. ಬನ್ನಿ ಹೋಗಿ ವಿಚಾರಿಸುಮ. ಬರ್ರಿ ಬರ್ರಿ. ಜಾನು, ಜಾನು, ಅಯ್ಯೋ, ಅದಕ್ಕೆ ನೋಡ್ಬಿಟ್ರು ಅನ್ಸುತ್ತೆ. ಜಾನು, ಜಾನು ನಿಂತ್ಕೋ. ಜಾನು, ಜಾನು, ನಾನು ಇಷ್ಟು ಕರೀತಾ ಇದ್ರು ಅವಳು ಓಡೋಗ್ತಾನೆ ಇದ್ದಾಳಲ್ಲ. ನಿಜವಾಗ್ಲೂ ನಮ್ಮ ಜಾನುನೇನಾ? ನಮ್ಮ ಜಾನು ಆಗಿದ್ರೆ ನಾನು ನೋಡಿದ ತಕ್ಷಣ ಓಡೋಡ್ ಬರೋಳು. ಇಷ್ಟಕ್ಕೂ ಸತ್ತೋಗಿರೋ ಜಾನು ಇಲ್ಲಿ ಹೇಗೆ ತಾನೇ ಬರ್ತಾಳೆ? ಎಲ್ಲ ನನ್ನ ಭ್ರಮೆ ಅನ್ಸುತ್ತೆ. ಆದರೂ ಯಾವುದಕ್ಕೂ ಒಂದ್ಸಲ ನೋಡ್ಬಿಡ್ತೀನಿ. ಜಾನು, ನಿಂತ್ಕೋ. ಜಾನು, 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 ಇಷ್ಟೊತ್ತು ನನ್ನ ಕಣ್ಣು ಮುಂದೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ಲು. ಅಷ್ಟು ಬೇಗ ಎಲ್ಲೋಗ್ಬಿಟ್ಲು? ಜಾನು, ಯಾರು ಬೇಕಿತ್ತು? ಅದು ನನ್ನ ಪರಿಚಯದವರೊಬ್ರು ನೀವು ಉಟ್ಕೊಂಡಿರೋ ಥರ ಸೀರೆನೇ ಉಟ್ಕೊಂಡಿದ್ರು. ಅವರೇನೋ ಅನ್ಕೊಂಡು ಮಾತಾಡ್ಸ್ಬಿಟ್ಟೆ, ಕ್ಷಮಿಸಿ. ಪರವಾಗಿಲ್ಲ ಬಿಡಿ. ಭಾವನವ, ಭಾವ, ಈಗ ಏನು ಮಾಡೋಣ ಅಂತೀಯವ? ಅದೇ ನನಗೂ ಗೊತ್ತಾಗ್ತಿಲ್ಲ ಭಾವ. ಈ ಕೇಸಿಗೆ ಸಂಬಂಧಪಟ್ಟಿದ್ದು ಎಲ್ಲರನ್ನೂ ನಾವು ಮೀಟ್ ಮಾಡಿದ್ದೀವಿ, ಆದರೆ ಒಂದೇ ಒಂದು ಕ್ಲೂನೂ ಸಿಗ್ತಾ ಇಲ್ಲ. ಹೀಗಾಗೋದ್ರೆ ಸಿದ್ದು ಅವ್ರನ್ನ ಹೇಗೆ ಹೊರಗೆ ಕರ್ಕೊಂಬರೋದು ಅನ್ನೋದೇ ಯೋಚನೆ ನನಗೆ. ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗವ? ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನಾರ ಒಂದು ದಾರಿ ಸಿಕ್ಕೇ ಸಿಗ್ತದೆ. ಈಗ ಉಳ್ದಿರೋದು ಒಂದೇ ದಾರಿ ಭಾವ, ಆ ಡಾಕ್ಟ್ರು. ಅವ್ರೇನಾದರೂ ಸಿಕ್ಕಿದ್ರ ಭಾವ? ನೀವು ವಿಚಾರಿಸಿದ್ರಾ? ಫೋನ್ ಮಾಡಿದ್ದೆ ಕಣವ. ಅವ್ರೇನೋ ಬ್ಯುಸಿ ಅವರಂತೆ, ಬೇರೆ ಕೆಲ್ಸದ ಮೇಲೆ ಅವರಂತೆ, ಈಗ ಸಿಗಕ್ಕಾಗಕ್ಕಿಲ್ಲ ಅಂದ್ಬಿಟ್ರು. ಅಲ್ಲ ಕಣವ, ನಾವು ಅವ್ರನ್ನ ಭೇಟಿ ಮಾಡೋದ್ರಿಂದ ನಮ್ಗೇನು ಲಾಭ ಅಂತೀನಿ? ಎಲ್ಲರೂ ಒಂದಂಗೆ ಇವರು ಅನ್ಬೋದಲ್ವೇ? ಇಲ್ಲ ಭಾವ, ಆ ಡಾಕ್ಟ್ರು ಸಿಕ್ಕಿದ್ರೆ ನಮಗೆ ಯಾವುದಾದ್ರೂ ಒಂದು ವಿಷಯ ಗೊತ್ತಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಅದಕ್ಕೆ ಕೇಳಿ ವಿಚಾರಿಸಿ ಅಂತ ಹೇಳಿದೆ. ನಿಮ್ಮ ಮನಸ್ಸು ಹೇಳ್ತದೆ ಅಂದಮೇಲೆ ಅದು ನಿಜನೇ ಆಗಿರ್ತದೆ ಕಣವ. ಏನಾದರೂ ಒಂದು ಕ್ಲೂ ಸಿಕ್ಕಿ ನಮ್ಮ ಸಿದ್ದು ಆಚೆಗೆ ಬಂದ್ಬಿಟ್ರೆ ಅಷ್ಟೇ ಸಾಕು.
ಏನಾದರೂ ಒಂದು ಪವಾಡ ನಡೆದ್ಬಿಡ್ಬೇಕು ಕಣವ. ನಮ್ಮ ಪ್ರಯತ್ನ ನಾವು ಮಾಡೋಣ ಭಾವ, ಉಳಿದಿದ್ದು ಆ ದೇವ್ರಿಗೆ ಬಿಡೋಣ.